ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್. ನಾನು ನಿಹಾರಿಕಾ. ನಾನು ಇವತ್ತು ಮಾಡ್ತಾ ಇರುವಂತಹ ವಿಡಿಯೋ ಬಂದು ಕೇಕ್ ಟೂಲ್ಸ್ಗಳ ಬಗ್ಗೆ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಬುಕ್ ಮಾಡಿದಾಗ ನನಗೆ ಕೋಂಬೋ ಆಫರಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ಒಂದೇ ಪ್ರಾಡಕ್ಟಲ್ಲಿ ಕೆಲವೊಂದು ಐಟಮ್ಸ್ಗಳು ನನಗೆ ಸಿಕ್ತು. ಸೊ ಇದು ಯಾವ ಪ್ರೈಸಲ್ಲಿದೆ, ಹಾಗೆ ಏನೆಲ್ಲ ಪ್ರಾಡಕ್ಟ್ಗಳು ಇದರಲ್ಲಿ ಕೋಂಬೋ ಆಫರಾಗಿ ಸಿಕ್ಕಿದೆ, ಜೊತೆಗೆ ಏನು ಪ್ರೈಸ್ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಈವರೆಗೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಾವು ಮಾಡ್ತಾ ಇರುವಂತಹ ಎಲ್ಲ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಿದ್ರೆ ತಡ ಯಾಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ? ಬನ್ನಿ. ಇವಾಗ ಒಂದೊಂದನ್ನೇ ನಾವು ಓಪನ್ ಮಾಡ್ತಾ ಬರೋಣ. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ, ಹಾಗೆಯೇ ಯಾವುದೇ ರೀತಿಯ ಡ್ಯಾಮೇಜಸ್ ಆಗದೇ ಇರೋ ಹಾಗೆ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಜೊತೆಗೆ ಏನಪ್ಪ ಅಂತಂದರೆ ಈ ಪ್ರೈಸಲ್ಲಿ ಇಷ್ಟೆಲ್ಲ ಒಂದು ಟೂಲ್ಸ್ ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ನಂಬೋಕ್ಕಾಗಲ್ಲ. ಕ್ವಾಲಿಟೀಸ್ ಬಗ್ಗೆ ಹೇಳೋದಾದರೆ ಸಖತ್ತಾಗಿದೆ, ಹಾಗೆ ತುಂಬ ಸ್ಟ್ರೆಂತಲ್ಲಿದೆ. ಹಾಗೆ ಕ್ವಾಲಿಟೀಸ್ ನನಗೆ ನಿಜವಾಗ್ಲೂ ಹಾನೆಸ್ಟಾಗಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾರಾದರೂ ಕೇಕ್ ಮಾಡ್ಕೊಬೇಕು, ಮನೇಲಿ ಕೇಕ್ ಮಾಡೋ ಹ್ಯಾಬಿಟ್ ಇರೋರು 100% ಈ ಥರದ ಟೂಲ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ 12 ಪೀಸ್ ಕೇಕ್ ಡೆಕೋರೇಷನ್ ನೋಝಲ್ ಸೆಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಪೈಪಿಂಗ್ ಬ್ಯಾಗ್ ಕೂಡ ನಮಗೆ ಕೊಟ್ಟಿದ್ದಾರೆ ಫ್ರೀಯಾಗಿ. ಸೊ ನೋಡಿ, ಈಗ 12 ಪೀಸ್ ಅಂತ ಹೇಳಿದೆ. ಈ 12 ಪೀಸಲ್ಲಿ ನಿಮಗೆ ಒಂದೊಂದು ಡಿಸೈನಲ್ಲಿದೆ. ಇದು ಬಂದು ಸ್ಟೀಲಲ್ಲಿದೆ, ಅಂದರೆ ಸ್ಟೈನ್ಲೆಸ್ ಸ್ಟೀಲಲ್ಲಿದೆ. ಸೊ ಪೈಪಿಂಗ್ ಬ್ಯಾಗ್ ಬಂದ್ಬಿಟ್ಟು ನಿಮಗೆ ಒಂದು ಗಟ್ಟಿಯಾದ ಕವರಲ್ಲಿದೆ. ಕೆಲವರು ಏನು ಮಾಡ್ತಾರೆ ಅಂದರೆ ಹಾಲಿನ ಕವರು, ಎಣ್ಣೆ ಕವರ್ನ ಯೂಸ್ ಮಾಡ್ತಾರೆ. ಸೊ ಅಂಥವ್ರಿಗೆ ಏನಾಗುತ್ತೆ, ಈ ಥರದ ಒಂದು ಪೈಪಿಂಗ್ ಬ್ಯಾಗ್ನ ಪರ್ಚೇಸ್ ಮಾಡೋದ್ರಿಂದ ಸೊ ಈಸಿಯಾಗಿ ಡೆಕೋರೇಷನ್ ಮಾಡ್ಬೋದು ಕೇಕ್ ಮೇಲೆ. ಸೊ ಕೇಕ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಈಗಿನ ಜನ್ರೇಷನಲ್ಲಿ ಯಾವುದೇ ರೀತಿಯ ಪಾರ್ಟಿ ಫಂಕ್ಷನ್ ಬಂದರೂ ಕೇಕ್ ಕಟ್ ಮಾಡೋದು ಒಂದು ಹ್ಯಾಬಿಟ್ ಆಗೋಗಿದೆ. ಸೊ ಅದು ತುಂಬ ಒಳ್ಳೇದು ಕೂಡ ಅಂತ ಹೇಳ್ತೀನಿ. ಯಾಕಂದರೆ ಮನೆ ಮಂದಿ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿಕೊಂಡು ಖುಷಿ ಪಡೋದಕ್ಕಿಂತ ಹೆಚ್ಚು ಏನಿದೆ ಅಲ್ವಾ? ಈ ಸ್ಟೀಲ್ ಕೂಡ ತುಂಬ ಗಟ್ಟಿಯಾಗಿದೆ, ಅಂದರೆ ಯಾವ ಥರ ಅಂದರೆ ತುಂಬ ಸ್ಟ್ರೆಂತಲ್ಲಿದೆ. ಹಾಗೆ ಪೈಪಿಂಗ್ ಬ್ಯಾಗ್ ಇದೆ ಅಲ್ವಾ, ಇದನ್ನು ನೀವು ವಾಶ್ ಮಾಡಿ ಇಟ್ಕೊಬೋದು. ವಾಷಬಲ್ ಆಗಿದೆ, ನೀವು ಯೂಸ್ ಮಾಡಿದ ನಂತರ ವಾಶ್ ಮಾಡಿ ಇಟ್ಕೊಬೋದು. ಹಾಗೆ ಫಸ್ಟು ಡ್ರೈ ಮಾಡ್ಕೊಳ್ಳಿ, ಯಾಕಂದರೆ ವಾಶ್ ಮಾಡಿ ಹಾಗೆ ನೀರಲ್ಲಿ ಹಾಗೆ ನೀರು ಏನಾದರೂ ಇದ್ದುಬಿಟ್ರೆ ಅದು ಒಳಗಡೆನೇ ಬೂಸ್ಟ್ ಥರ ಆಗೋಗುತ್ತೆ. ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡಿ ನೀವು ಚೆನ್ನಾಗಿ ಒರೆಸಿ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ನೀವು ಹಾಕಿಟ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ನೋಡಿದ್ರಲ್ಲ, ಫಸ್ಟ್ನೇ ನಾನು ನಿಮಗೆ ತೋರಿಸಿದ್ದೀನಿ ಫಸ್ಟ್ನೇ ಪ್ರಾಡಕ್ಟು. ಮತ್ತು ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನು ಕೂಡ ಈಸಿಯಾಗಿ ಕೊಟ್ಟಿದ್ದಾರೆ. ಒಳಗಡೆ ನೀವು ಕ್ರೀಮ್ನ ತುಂಬಿಟ್ಟು ಕೇಕ್ ಮೇಲೆ ನೀವು ಡೆಕೋರೇಷನ್ ಮಾಡಿದರೆ ಕೇಕ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡೋರಿಗೂ ಕೂಡ ತುಂಬಾ ಖುಷಿಯಾಗತ್ತೆ. ಕೇಕ್ಗಳನ್ನು ಮನೆಯಲ್ಲೇ ತಯಾರಿಸ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ, ದುಡ್ಡು ಕೂಡ ಸೇವ್ ಆಗುತ್ತೆ, ಶುಚಿ ಮತ್ತು ರುಚಿ ಎರಡೂ ಕೂಡ ನಿಮ್ಮ ಜೊತೆನೇ ಇರುತ್ತೆ. ಆರೋಗ್ಯನೂ ಕೂಡ ಚೆನ್ನಾಗಿ ಕಾಪಾಡ್ಕೋಬೋದು. ಹಾಗೆಯೇ ನಿಮಗೆ ಎಷ್ಟು ಕೇಕ್ ಬೇಕು ಅನ್ನೋದನ್ನು ಕೂಡ ನಿಮಗೆ ಐಡಿಯಾ ಸಿಕ್ಬಿಡುತ್ತೆ. ಯಾವ ಫ್ಲೇವರಲ್ಲಿ ಬೇಕಾದರೂ ನೀವು ಮಾಡ್ಕೊಬೋದು. ಸೊ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಕೇಕ್ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗಿರುವಂತಹ ನೈಫ್ ಸೆಟ್ ಕೊಟ್ಟಿದ್ದಾರೆ, ನಿಮಗೆ 3 ಪೀಸ್ ಕೊಟ್ಟಿದ್ದಾರೆ. ಇದು ಕೂಡ ಕೇಕ್ ಮಾಡಬೇಕಾದ್ರೆ ತುಂಬ ನಮಗೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಕ್ರೀಮ್ನ ನಾವು ಫಸ್ಟು ನಾವು ಮಾಡ್ಕೊಂಡಿರೋಂತಹ ಬೇಸಿಗೆ ಕಂಪ್ಲೀಟಾಗಿ ನೀಟಾಗಿ ಹಚ್ಚಬೇಕು ಅಂತಂದರೆ ಈ ಒಂದು ನೈಫು ನಮಗೆ ತುಂಬ ಅವಶ್ಯಕತೆ ಇದೆ. ಇದು ಕೂಡ ಸ್ಟೈನ್ಲೆಸ್ ಸ್ಟೀಲಲ್ಲಿದೆ. ಹಾಗೆ ಈ ಸ್ಟೀಲ್ ಕೂಡ ತುಂಬ ಗಟ್ಟಿಯಾಗಿದೆ. 3 ಕೂಡ ಒಂದೊಂದು ಕಲ್ಲರಲ್ಲಿದೆ. ಹಾಗೆಯೇ ಡಿಸೈನ್ಸ್ ಕೂಡ ಚೇಂಜಸ್ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಆ ಡಿಸೈನಲ್ಲಿ ತೋರಿಸ್ಕೊಟ್ಟಿರ್ತಾರೆ. ಸೊ ನೀವು ಈಸಿಯಾಗಿ ನೋಡಿಕೊಂಡು ಈ ಒಂದು ನೈಫ್ನ ಈಸಿಯಾಗಿ ನೀವು ಯೂಸ್ ಮಾಡ್ಕೊಬೋದು. ಹಾಗಂತ ಅಂದ್ಕೊಬೋದು, ಏನು ಇದು ತುಂಬ ಶಾರ್ಪ್ ಆಗಿರುತ್ತಾ, ಮುಟ್ಟಿದರೆ ಏನಾದರೂ ಕೈ ಕೊಯ್ಯುವಂಥ ಚಾನ್ಸಸ್ ಇರುತ್ತಾ ಅಂತ. ಖಂಡಿತವಾಗ್ಲೂ ಆ ಥರ ಪ್ರಾಬ್ಲಮ್ ಇರಲ್ಲ. ಚಿಕ್ಕ ಮಕ್ಕಳು ಹಿಡ್ಕೊಂಡ್ರೂ ಕೂಡ ಅದು ಯಾವುದೇ ರೀತಿ ಕೊಯ್ಯೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ 3 ಕಲರಲ್ಲಿದೆ, ಡಿಫ್ರೆಂಟಾಗಿ. ಹಾಗೆ ಗಟ್ಟಿಯಾಗಿದೆ. ಸೊ ಕೇಕ್ ಮಾಡಬೇಕಾದ್ರೆ ಈ ಒಂದು ಟೂಲ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಜೊತೆಗೆ ಬ್ರೆಡ್ಡು ಜಾಮ್ಗೂ ಕೂಡ ಹಚ್ಕೊಳಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ನಾನು ನಿಮಗೆ ನೆಕ್ಸ್ಟ್ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಪ್ಲಾಸ್ಟಿಕ್ ಚಾಪರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಪ್ಲಾಸ್ಟಿಕ್ಕಲ್ಲಿದೆ. ಹಾಗೆ ಪ್ಲಾಸ್ಟಿಕ್ ಕೂಡ, ಈ ಒಂದು ಪ್ಲಾಸ್ಟಿಕ್ ಕೂಡ ಹಾಗೇ ಗಟ್ಟಿಯಾಗಿದೆ. ಬಟ್ ಏನಪ್ಪ ಅಂತಂದರೆ ಇದರಲ್ಲೂ ಕೂಡ ನಿಮಗೆ 3 ಪೀಸ್ ಕೊಡ್ತಾರೆ. 3 ಪೀಸು ಕೂಡ ಒಂದೊಂದು ಡಿಸೈನಲ್ಲಿರುತ್ತೆ, ಹಾಗೆಯೇ ಒಂದೇ ಕಲರಲ್ಲಿರುತ್ತೆ. ಸೊ ಇದರಲ್ಲಿ ಮಾತ್ರ ನಿಮಗೆ ಯಾವುದೇ ರೀತಿ ಕಲರ್ ಡಿಫ್ರೆನ್ಸ್ ಸಿಗೋದಿಲ್ಲ ಅಂತ ನಾನು ಅನ್ಕೊತೀನಿ. ಯಾಕಂದರೆ ನಾನು ಬುಕ್ ಮಾಡಿದಾಗ ಮಾತ್ರ ನನಗೆ ಒಂದೇ ಕಲರಲ್ಲೇ ಸಿಕ್ತು. ಬೈ ಚಾನ್ಸ್ ನಿಮಗೆ ಸಿಗ್ಬೋದು ಡಿಫ್ರೆಂಟ್ ಕಲರಲ್ಲಿ, ಇಲ್ಲ ಅಂದರೆ 3 ಕೂಡ ಅಂದರೆ 3 ಪೀಸ್ ಕೂಡ ಒಂದೇ ಕಲರಲ್ಲಿ ಕೂಡ ಸಿಗುವಂತಹ ಚಾನ್ಸಸ್ಗಳಿರುತ್ತೆ.
ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಸೆಂಟ್ರದ್ದು ಒಂದು ಪ್ಲಾಸ್ಟಿಕ್ ಚಾಪರ್ನ, ಇದು ಒಂದು ನೀವು ಕೇಕ್ ಮಾಡಿ ಸೈಡಲ್ಲಿ ಡಿಸೈನ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಹಾಗೆಯೇ ಇನ್ನು ಉಳಿದಂತಹ 2 ಕೂಡ ಅದನ್ನು ಕೂಡ ನೀವು ಏನು ಅಂದರೆ ಡಿಸೈನಲ್ಲಿ ಹಾಗೆಯೇ ಸಾಫ್ಟಾಗಿ ಯಾವ ಥರ ಒಂದು ಡೆಕೋರೇಟ್ ಮಾಡಬೇಕು ಅನ್ನೋದನ್ನು ನೀವು ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಹಾಗಿದ್ರೆ ಇದ್ರ ಬೆಲೆ ಎಷ್ಟು ಅಂತ ತಿಳ್ಕೊಳ್ಳೋಣ. ಇಷ್ಟೆಲ್ಲ ಕೂಡ ಒಂದೇ ಒಂದು ಪ್ರಾಡಕ್ಟಲ್ಲಿ 3 ಸೆಟ್ ನಿಮಗೆ ಸಿಕ್ಕಿದೆ ಅಂತಂದರೆ ಕಾಂಬೋ ಆಫರಲ್ಲಿ ಏನಿರ್ಬೋದು ಅಂತ ಯೋಚಿಸ್ತಿದ್ದೀರಲ್ಲ, ಇದರ ಪ್ರೈಸ್ ಬಂದು ಕೇವಲ ನಿಮಗೆ ಸಿಗ್ತಾ ಇದೆ ಯಾವ ಪ್ರೈಸಲ್ಲಿ ಅಂದರೆ ₹201 ಅಂದರೆ ₹201 ಈ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಕೊಬೋದು ಮೀಶೋದಲ್ಲಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆಯೇ ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಅಷ್ಟೇ, ನಿಮಗೆ ನಿಮ್ಮ ಸಪೋರ್ಟ್ ಸಹಕಾರ ಇದ್ದರೆ ಮಾತ್ರ ನಾವು ಹೆಚ್ಚಿನ ವೀಡಿಯೋಸ್ನ ಮಾಡಲಿಕ್ಕೆ ನಮಗೂ ಕೂಡ ತುಂಬ ಈಸಿ ಆಗುತ್ತೆ. ಸೊ ನಾವು ಮಾಡುವಂತಹ ಪ್ರತಿಯೊಂದು ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ಕೊತಾ ಬಂದಿದ್ದೀರಾ, ಅವರೆಲ್ಲರಿಗೂ ನಾನು ಈ ಒಂದು ವಿಡಿಯೋದ ಮೂಲಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಹೆಚ್ಚಿನ ವೀಡಿಯೋಸ್ನ ಮಾಡಲಿಕ್ಕೆ ನನಗೆ ನಿಮ್ಮ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನಾನು ಕೋಡ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾನು ಪರ್ಚೇಸ್ ಮಾಡಿರೋದು ಮೀಶೋದಲ್ಲಿ ನೀವು ಫಸ್ಟ್ ಟೈಮ್ ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದರೆ ನಿಮಗೆ ₹50 ಆಫ್ ಕೂಡ ಇರುತ್ತೆ. ಸೊ ನೀವು ಮೀಶೋದಲ್ಲಿ ಪರ್ಚೇಸ್ ಮಾಡಿ, ಹಾಗೆಯೇ ನಿಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಗಳನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಬೋದು. ಈ ಒಂದು ಪ್ರಾಡಕ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕೇಕ್ ಲವರ್ಸ್ ಯಾರೇ ಇದ್ರೂ ಕೂಡ ಈ ಪ್ರಾಡಕ್ಟ್ನ ಬುಕ್ ಮಾಡಿಕೊಂಡ್ರೆ ಮನೆಯಲ್ಲಿಯೇ ಈಸಿಯಾಗಿ ಕೇಕ್ನ ನೀವು ಮಾಡಿಕೊಂಡು, ಹಾಗೆ ಈಸಿಯಾಗಿ ಮನೆಯಲ್ಲೇ ನೀವು ಫಂಕ್ಷನ್ಗಳು ಮಾಡಿದಾಗ ಕೇಕ್ ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ಬೋದು. ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.